ದೇಶದಲ್ಲಿ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ದೇಶವನ್ನ ಕಟ್ಟಿರ್ತಕ್ಕಂತಹ ನೆಹರು ಅವರಿಗೆ ಸರಿಸಮಾನವಾಗಿ ನರೇಂದ್ರ ಮೋದಿಜಿಯವರ ಸಾಧನೆಯನ್ನ ತೂಕ ಮಾಡತಕ್ಕಂತಹ ವಿಚಾರ ಇವತ್ತು ಪ್ರಾರಂಭ ಆಗಿದೆ. ಈ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಈ ದೇಶದ ನಿರ್ಮಾತೃ. ಜವಾಹರ್ಲಾಲ್ ನೆಹರು ನಮ್ಮ ದೇಶಕ್ಕೆ 1947ರಲ್ಲಿ ಸ್ವತಂತ್ರ ಬಂದಾಗ ಇಡೀ ದೇಶದಲ್ಲಿ ಅನಕ್ಷರಸ್ತೆ, ನಿರುದ್ಯೋಗ, ಎಲ್ಲಿ ನೋಡಿದರೂ ಬಡತನ, ಆಹಾರದ ಕೂಗು ತಾಂಡವಾಡ್ತಾ ಇತ್ತು. ಇಡೀ ದೇಶದಲ್ಲಿ ಆರ್ಥಿಕ ಸಂಕಷ್ಟ, ಹಳ್ಳಿಗಳಿಗೆ ರಸ್ತೆ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇಡೀ ಪ್ರಪಂಚದಲ್ಲೇ ಭಾರತವನ್ನ ಮುನ್ನೆಲೆಗೆ ತಗೊಂಡೋಗಿರ್ತಕ್ಕಂತ ನಾಯಕತ್ವ ನೆಹರು ಅವರಿಗೆ ಸಲ್ಲುತ್ತದೆ. ಮೋದಿಜಿಯವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಜವಾಹರ್ಲಾಲ್ ನೆಹರೂರವರು ಈ ದೇಶದಲ್ಲಿ 100 ಅಣೆಕಟ್ಟೆಗಳನ್ನ ಕಟ್ಟಿಸಿ ಕೋಟ್ಯಾಂತರ ಜನಗಳಿಗೆ ನೀರಾವರಿ ಸೌಲಭ್ಯನ ಕಟ್ಟಿಸಿ ಕೊಟ್ಟಂತಹ ಧೀಮಂತ ನಾಯಕ ಜವಾಹರ್ಲಾಲ್ ನೆಹರು. ಸಾರ್ವಜನಿಕ ಉದ್ಯಮಿಗಳು, ಐಐಟಿಗಳು, ಮೆಡಿಕಲ್ ಕಾಲೇಜುಗಳು, ವಿದ್ಯಾಸಂಸ್ಥೆಗಳು, ಬಂದರುಗಳು, ಏರ್ಪೋರ್ಟ್ಗಳು, ಈ ದೇಶದ ಪ್ರಧಾನಮಂತ್ರಿ ನೆಹರೂರವರ ಕೊಡುಗೆ ಈ ದೇಶವನ್ನು ಪ್ರಪಂಚ ನಮ್ಮ ಕಡೆ ನೋಡಂಗ ಮಾಡಿರ್ತಕ್ಕಂಥದ್ದು ನೆಹರೂರವರು. ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂತಹ ಕಾಂಗ್ರೆಸ್ ನಾಯಕರುಗಳು ಸುಮಾರು ವರ್ಷಗಳ ಕಾಲ ಬ್ರಿಟಿಷರ ವಿರುದ್ಧವಾಗಿ ಜೈಲು ಸೇರಿರ್ತಕ್ಕಂತಹ ಉದಾಹರಣೆಗಳಿದ್ದಾವೆ. ಅವರ ಕೊಡುಗೆ ಈ ದೇಶದ ಸ್ವತಂತ್ರ. ಆ ಸ್ವತಂತ್ರ ಸಂಗ್ರಾಮದಲ್ಲಿ ಈ RSS ನಾಯಕರು ಬ್ರಿಟಿಷರ ಜೊತೆಗೆ ಕೈ ಜೋಡಿಸಿ ಈ ದೇಶಕ್ಕೆ ಸ್ವತಂತ್ರ ಬೇಡ ಅಂತಕ್ಕಂಥ ಮುಂಚೂಣಿಯಲ್ಲಿದ್ದಂತವರು RSS ನಾಯಕರುಗಳು. ಇಂಥವರು ಕಾಂಗ್ರೆಸ್ ನಾಯಕರುಗಳಿಗೆ ದೇಶಭಕ್ತಿಯನ್ನ ಪಾಠ ಹೇಳ್ತಾ ಇದ್ದಾರೆ. ಇದು ನಮಗೆ ಹಾಸ್ಯಾಸ್ಪದವಾಗಿ ಕಾಣ್ತಾ ಇಲ್ವಾ? ಜವಾಹರ್ಲಾಲ್ ನೆಹರೂರವರಿಗೆ ಸರಿಸಮಾನ ಮೋದಿಜಿ ಅವರನ್ನ ನೀವು ಚಿತ್ರಣವನ್ನ ಕೊಡ್ತಾ ಇದ್ದೀರಿ. ಎಲ್ಲಿಯ ಜವಾಹರ್ಲಾಲ್ ನೆಹರು, ಎಲ್ಲಿಯ ಮೋದಿ? ಜವಾಹರ್ಲಾಲ್ ನೆಹರು ಅವರ ಚಿಂತನೆಗಳು ಈ ದೇಶದ ಯುವಕರಿಗೆ, ಈ ದೇಶದ ಜನಕ್ಕೆ, ಈ ದೇಶದ ರೈತರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಮೋದಿಜಿಯವರ ಸರ್ಕಾರ ಒಂದೊಂದಾಗೆ ಮಾರಾಟ ಮಾಡಿ ಒಂದೊಂದಾಗೆ ತಿಂತ ಬಂದಿರತಕ್ಕಂಥ ಮೋದಿಜಿ ಅವರನ್ನ ಜವಾಹರ್ಲಾಲ್ ನೆಹರು ಅವರ ಸರಿಸಮಾನವಾಗಿ ಮಾತಾಡ್ತಕ್ಕಂಥ ಹಾಸ್ಯಾಸ್ಪದ ಅನ್ಸಲ್ವಾ? ಅಥವಾ ದೇಶದ ಯುವಕರು ಇಷ್ಟು ದಡ್ರಿದ್ದಾರ? ಈಗ ಪ್ರಧಾನಮಂತ್ರಿ ಮೋದಿಜಿಯವರ ಸಾಧನೆಯನ್ನ ನೋಡೋದಾದ್ರೆ, ಮೋದಿಜಿಯವರು ಅವರು ಪ್ರಧಾನಮಂತ್ರಿ ಆದ ತಕ್ಷಣ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ. ಎಲ್ಲಿ? ಈ ದೇಶದ ರೈತನ ಆದಾಯವನ್ನ ದ್ವಿಗುಣ ಮಾಡ್ತೀನಿ ಅಂತ ಹೇಳಿದ್ರು. ಎಲ್ಲಿ ರೈತರ ಆದಾಯ ದ್ವಿಗುಣ ಆಗಿದೆ? ಬುಲೆಟ್ ಟ್ರೈನ್ ಕೊಡ್ತೀನಿ ಅಂತ ಹೇಳಿದ್ರಿ. ದೇಶದ ಯಾವ ರಾಜ್ಯದಲ್ಲಿ ಅದು ಬಂದಿದೆ? ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳಿದ್ರಿ. ಎಲ್ಲಿ, ಯಾವ ರಾಜ್ಯದಲ್ಲಿ ಸ್ಮಾರ್ಟ್ ಸಿಟಿ ಆಗಿದೆ? ಸ್ವಚ್ಛ ಭಾರತ್ ನೀವ್ ಹೇಳಿದ್ರಿ. ಪೌರ ಕಾರ್ಮಿಕರ ಜೊತೆಗೆ ಫೋಟೋ ತೆಗೆಸ್ಕೊಂಡ್ರಿ ಮೋದಿಜಿ ಅವರೇ. ನೀವೆಲ್ಲ ಕಸ ಹೊಡಿತಕ್ಕಂಥದ್ದು ಪೌರ ಕಾರ್ಮಿಕರು. ಫೋಟೋ ಮಾತ್ರ ಬಂತೆ ವಿನಃ ಇಡೀ ದೇಶ ಸ್ವಚ್ಛ ಆಗಿದೆಯಾ? ಇಡೀ ದೇಶದಲ್ಲಿರ್ತಕ್ಕಂತಹ ನದಿಗಳು ಯಾವ್ದಾದ್ರು ಸ್ವಚ್ಛ ಆಗಿದೆಯಾ? ಗಂಗೆ ಬಗ್ಗೆ ನೀವೇ ಹೇಳ್ತಾ ಇದ್ದೀರಿ. ಸಾವಿರಾರು ಕೋಟಿ ಗಂಗೆ ಕ್ಲೀನ್ ಮಾಡ್ಲಿಕ್ಕೆ ಹಾಕಿದಿರಿ, ಆದ್ರೆ ಎಣಗಳು ತೇಲ್ತಾ ಇದ್ದಾವೆ. ಸ್ಲಮ್ ಗಂಗೆ ಪಕ್ಕದಲ್ಲಿ ನಿರ್ಮಾಣ ಆಗ್ತಾ ಇದೆ. ಏನು ನಿಮ್ಮ ಮಾತು ಪ್ರಕಾರ ಇಡೀ ದೇಶದಲ್ಲಿ ನಡೀತಾ ಇದೆ? ವಾಸ್ತವವಾಗಿ ಬಿಜೆಪಿ ಸರ್ಕಾರದಿಂದ ಕರ್ನಾಟಕಕ್ಕೆ ಸಿಕ್ಕಿರ್ತಕ್ಕಂಥದ್ದು ಬೆಲೆ ಏರಿಕೆ, ನಿರುದ್ಯೋಗ, ಆದಾಯ ಕುಸಿತ, ಹಗರಣಗಳಿಂದ ಕೂಡಿತಕ್ಕಂತಹ ಶಿಕ್ಷಣ ವ್ಯವಸ್ಥೆ, ರೂಪಾಯಿ ಮೌಲ್ಯ ಕುಸಿದಾಗಿರ್ತಕ್ಕಂಥದ್ದು, ಕರ್ನಾಟಕ ಕೊಡ್ತಕ್ಕಂಥ GSTನ ನೀವು ಸುಲಿಗೆ ಮಾಡ್ತಾ ಇರ್ತಕ್ಕಂಥದ್ದು, ಸಾರ್ವಜನಿಕ ಉದ್ಯಮಿಗಳನ್ನ ಅದನ್ನೆಲ್ಲ ಖಾಸಗಿಯವರಿಗೆ ಮಾರಾಟ ಮಾಡಿರ್ತಕ್ಕಂಥದ್ದು, ನೋಟ್ ಬ್ಯಾನ್ ನಿಂದ ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರ್ತಕ್ಕಂಥದ್ದು, ಡೆಲ್ಲಿಯಲ್ಲಾಗಿರ್ತಕ್ಕಂಥ ರೈತ ಹೋರಾಟಗಳು, ಕೃಷಿ ಕಾರ್ಮಿಕರ ಹೋರಾಟಗಳು ನಿಜವಾಗ್ಲೂ ಕೂಡ ನೆನೆಸಿಕೊಂಡ್ರೆ ಇಡೀ ದೇಶವೇ ನಿಮ್ಮ ವಿರುದ್ಧವಾಗಿ ಚಟದ ನಿಂತಿದೆ. ಸೆಂಟ್ರಲ್ ಗವರ್ಮೆಂಟ್ ಸಂವಿಧಾನಿಕ ಸಂಸ್ಥೆಗಳನ್ನ ಆಗಲೇ ದುರ್ಬಳಕೆ ಮಾಡ್ಕೊತಾ ಇದ್ದೀರಿ. ಚುನಾವಣಾ ಕಮಿಷನ್ ಅನ್ನ ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊತಾ ಇದ್ದೀರಿ. ನೀವೇ ಕಟ್ಟಿರ್ತಕ್ಕಂಥ ಸೇತುವೆಗಳು 1 ತಿಂಗಳು 2 ತಿಂಗಳೊಳಗೆ ನೀವು ಉದ್ಘಾಟನೆ ಮಾಡಿದ ನಂತರ ಕುಸಿದು ಬೀಳ್ತಾ ಇದ್ದಾವೆ. ದೇಶದಲ್ಲಿ 6-7 ಉದ್ಯಮಗಳ ಕೈಯಲ್ಲಿ ಇಡೀ ದೇಶದ ಆಸ್ತಿ ಹೋಗ್ತಾ ಇದೆ. ಯಾವ ಕಡೆ ಸಾಗ್ತಾ ಇದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ? ಇದೇನಾ ನಿಮ್ಮ ಅಚ್ಚೆ ದಿನ ಬಂದಿರತಕ್ಕಂಥದ್ದು? ದೇಶದ ಯುವಕರು ನೋಡ್ತಾ ಇದ್ದಾರೆ. ಬೇರೆ ದೇಶಗಳಲ್ಲಿ ಆಗಿರ್ತಕ್ಕಂಥ ದಂಗೆ ನಿಜವಾಗ್ಲೂ ಕೂಡ ಪ್ರಾರಂಭ ಆಗ್ತದೆ. ನಿಮಗೆ ಜನ ಬುದ್ಧಿ ಕಲಿಸ್ತಕ್ಕಂತಹ ದಿನಗಳು ಹತ್ರ ಆಗ್ತಾ ಇದಾವೆ ಅಂತಕ್ಕಂಥದ್ದನ್ನ ಸೂಕ್ಷ್ಮವಾಗಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನಮಸ್ಕಾರ.